ಬಿಜೆಪಿಯವರೇನು ಧರ್ಮ ಯುದ್ಧ ಮಾಡ್ತಾ ಇಲ್ಲ. ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ಅವರ ಪಾರ್ಟಿ ಲೀಡರ್ಗಳೆಲ್ಲ ನಮ್ಮ SITನ ಸ್ವಾಗತ ಮಾಡಿದ್ರು. ಅವ್ರ ಕುಟುಂಬದವರು SITನ ಸ್ವಾಗತ ಮಾಡಿದ್ರು. ನಾವು ಏನಿದೆ ಸತ್ಯ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ವಿ. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ಈಗ ಪಾಪ ಧರ್ಮಸ್ಥಳನ್ನು ಅಶುದ್ಧ ಮಾಡಕ್ ಹೊರಟಿದ್ದಾರೆ. ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ, ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿ ಆಗಬಾರ್ದು ಅಂತ. ಇಟ್ ಈಸ್ ನಾಟ್ ಎ ಪೊಲಿಟಿಕಲ್ ಫೋರಮ್. ಎಲ್ಲಾ ಭಕ್ತರು ಇದ್ದಾರೆ. ಈ ರಾಜಕೀಯಕ್ಕೆ ನಿಮ್ಮ ಕ್ಷೇತ್ರವನ್ನ ದುರ್ಬಳಕೆ ಮಾಡಿಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರದು ಅನ್ನೋದನ್ನು ನನ್ನ ಸಂಪೂರ್ಣವಾದಂತ ನಮ್ಮ ವೀರೇಂದ್ರ ಹೆಗಡೆಯವರಿಗೆ ನಾನು ಮನವಿ ಮಾಡಿಕೊಡ್ತೀನಿ. ಸಮಾಜ ಅವನ್ನ ಬಹಳ ಗೌರವಿಸ್ತದೆ. ಇವರು ಯಾಕೆ ಅವರ ರಕ್ಷಣೆಗೆ ಸ್ಟಾರ್ಟಿಂಗ್ ಏನಿಲ್ಲ. ಇವತ್ತೇನಾರು ಈ ಕುತಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅಂದ್ರೆ ಬಿಜೆಪಿಯ ಎರಡು ಗುಂಪಿನಲ್ಲಿ ಇಂಟರ್ನಲ್ ಫೈಟ್ ಇಂದ ಇದು ನಡೀತಾ ಇದೆ. ಐ ಆಮ್ ಆನ್ ರೆಕಾರ್ಡ್. ಇಟ್ ಈಸ್ ದಿ ಇಂಟರ್ನಲ್ ಫೈಟ್ ಬಿಟ್ವೀನ್ ದಿ ಬಿಜೆಪಿ. ಯಾರ್ಯಾರು ಅರೆಸ್ಟ್ ಆಗಿದ್ದಾರೆ, ಯಾರ್ಯಾರ್ದು ಹೇಳಿಕೆ ಇದೆ, ಯಾರ್ಯಾರ ಮೇಲೆ ಹೇಳಿಕೆ ಇದೆ, ಇದೆಲ್ಲ ಯಾರು ಕೊಟ್ಟಿರೋರು? ಅರೆಸ್ಟ್ ಆಗಿದ್ದವರು ಯಾವ ಪಾರ್ಟಿಯವರು? ನಮ್ಮ ಶಾಸಕ ಅಂತ ಹೇಳ್ತಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅವರ ಶಾಸಕ ಏನ್ ಹೇಳಿದ್ರು? ಇವೆಲ್ಲ ಕೂಡ ದೊಡ್ಡ ಷಡ್ಯಂತ್ರ ಇತ್ತು ಅಂತ ನಾನು ಈಗಾಗಲೇ ಹೇಳಿದ್ದೀನಿ. ಸೊ ಎಲ್ಲದೂ ಕೂಡ ಅವರ ಪಾರ್ಟಿಯವರೇ ಧರ್ಮಸ್ಥಳದವ್ರ ಮೇಲೆ ಮಸಿ ಬಡಿಸಲಿಕ್ಕೆ ಪ್ರಯತ್ನ ಮಾಡಿ ಷಡ್ಯಂತ್ರ ಮಾಡಿದ್ದು ಇಟ್ ಈಸ್ ಬಿಜೆಪಿ ಅಂಡ್ ಬಿಜೆಪಿ ಅಂಗ ಪಾರ್ಟಿಗಳು. ಈಗ ಅದನ್ನ ಮುಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವೆಲ್ಲಿ ಡಿಸ್ಕ್ಲೋಸ್ ಮಾಡ್ಬಿಡ್ತೀವೋ, ಹೆಸರುಗಳನ್ನ ಈಚೆ ಬೇಲೆ ಎಳಿತೀವೋ ಅನ್ನೋ ದೃಷ್ಟಿಯಿಂದ ಅದನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್. ನಾ ಹಿಂದೆ ಹೇಳಿದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ ಹಿಂದೆ ಅಸೆಂಬ್ಲಿಯಲ್ಲೂ ಹೇಳಿದ್ದೀನಿ, ಹೊರಗಡೆನೂ ಹೇಳಿದ್ದೀನಿ, ಇವತ್ತು ಹೇಳಿದ್ದೀನಿ.